ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. 28ನೇ ತಾರೀಕು ನವಂಬರ್ 2024 ಥ್ಯಾಂಕ್ಸ್ ಗಿವಿಂಗ್ ಅಂತ ಆಚರಿಸ್ತಾರೆ. ಸುಮಾರು ದೇಶಗಳಲ್ಲಿ ಆಚರಿಸ್ತಾರೆ ಈ ಥ್ಯಾಂಕ್ಸ್ ಗಿವಿಂಗನ್ನು. ನಮ್ಮ ದೇಶದಲ್ಲಿ ಆಚರಿಸಲ್ವ, ನಾವು ಯಾಕೆ ಮಾಡಬೇಕು ಅಂತ ಕೇಳ್ಬೋದು. ಥ್ಯಾಂಕ್ಸ್ ಅನ್ನೋದು ಧನ್ಯತಾ ಭಾವ, ಗ್ರ್ಯಾಟಿಟ್ಯೂಡ್. ಯಾವಾಗ ಯಾರಿಗೆ ಎಷ್ಟು ಕೊಡ್ತೀವೋ ಅಷ್ಟು ನಮಗೆ ತಿರುಗಿ ಬರ್ತಾ ಇರುತ್ತೆ. ಸೊ ಈ ವಿಡಿಯೋ ಶುರು ಮಾಡೋ ಮುಂಚೆ ಮೊದಲು ನನ್ನ ಗ್ರ್ಯಾಟಿಟ್ಯೂಡ್, ನನ್ನ ಥ್ಯಾಂಕ್ಸ್ ಗಿವಿಂಗ್ ನಿಮಗೆಲ್ಲ ಇರಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರತಿಯೊಬ್ಬರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಮತ್ತು ನಂಬಿ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ಕೆಲವೊಬ್ಬರು ವಿಷಯಗಳನ್ನು ಹಾಕ್ತೀರಾ, ನಮಗೆ ಇದು ಕೆಲಸ ಮಾಡ್ತು, ಥ್ಯಾಂಕ್ ಯು, ಈ ವಿಡಿಯೋಯಿಂದ ಖುಷಿ ಆಯಿತು ಅಂತ ಹೇಳ್ತೀರಾ. ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಸೊ ಈ ಗ್ರ್ಯಾಟಿಟ್ಯೂಡ್ ಅನ್ನೋದಿಲ್ಲ ಅಂತಂದರೆ ನಮ್ಮ ಜೀವನದಲ್ಲಿ ಏನೂ ಸಾಧ್ಯ ಆಗೋದಿಲ್ಲ. ಮತ್ತು ಗ್ರ್ಯಾಟಿಟ್ಯೂಡೊಂದಿಗೆ ಕೇಳ್ಕೊತಾ ಇದ್ದೀನಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಥ್ಯಾಂಕ್ಸ್ ಗಿವಿಂಗ್ ವಿಶೇಷತೆ ಏನು ಅಂತಂದರೆ, ಸೆಲೆಬ್ರೇಟ್ ಮಾಡೋದು, ಅಂದರೆ ಉತ್ಸವದ ಥರ ಒಂದು ಆಚರಣೆಯನ್ನು ಮಾಡೋದು. ಇನ್ಫ್ಯಾಕ್ಟ್ ನಮ್ಮ ಶ್ರೀ ಅವರು ಹೇಳ್ತಾರೆ, ಜೀವನ ಒಂದು ಉತ್ಸವ, ಸೆಲೆಬ್ರೇಟ್ ಇಟ್, ಲೈಫ್ ಇಸ್ ಎ ಸೆಲೆಬ್ರೇಷನ್ ಅಂತ ಹೇಳ್ತಾರೆ. ಅಂದರೆ ಜೀವನ ಒಂದು ಬರ್ಡನ್ ಅನ್ನೋ ಥರ ಬದುಕಬೇಡಿ, ಜೀವನ ಒಂದು ಉತ್ಸವ ಅಂತ ಹೇಳ್ತಾರೆ. ಸೊ ಹಾಗೆ ನಾವು ಪ್ರತಿಯೊಂದು ವಿಷಯದಲ್ಲೂ ನಾವು ಒಂದು ಧನ್ಯತಾ ಭಾವದಿಂದ, ಗ್ರ್ಯಾಟಿಟ್ಯೂಡಿಂದ ಇದ್ದರೆ ನಮ್ಮ ಜೀವನ ತುಂಬ ಸುಲಭವಾಗಿ, ತುಂಬ ಸುಗಮವಾಗಿ, ಉಚ್ಚ ಸ್ಥಾಯಿಗೆ ಮೇರು ಜೀವನವನ್ನು ನಾವು ನಡೆಸ್ಬೋದು. ಆದರೆ ಕೆಲವೊಮ್ಮೆ ಮಾಡಲಿ ಬಿಡು ಏನೀಗ ಅನ್ನೋ ಧೋರಣೆ ಇದ್ದಾಗ ನಮ್ಮ ಜೀವನದಲ್ಲೂ ನಮಗೆ ಸಿಗೋ ಜನಗಳು ಹಾಗೆ ಸಿಗ್ತಿರ್ತಾರೆ, ಅದು ಹಾಗೆ ಹೋಗ್ತಿರುತ್ತೆ. ಸೊ ಈ ಥ್ಯಾಂಕ್ಸ್ ಗಿವಿಂಗ್ ವಿಶೇಷತೆ ಒಂದು ಚೂರು ಹೇಳ್ಬಿಡ್ತೀನಿ ನಾನು, ಆಮೇಲೆ ಅದರ ಬಾಕಿ ವಿಷಯಗಳ ಬಗ್ಗೆ ಮಾತಾಡೋಣ. ಸೊ ಥ್ಯಾಂಕ್ಸ್ ಗಿವಿಂಗ್ ಅಂದಾಗ ಹಾರ್ವೆಸ್ಟ್, ಅಂದರೆ ಸೆಲೆಬ್ರೇಟಿಂಗ್ ಹಾರ್ವೆಸ್ಟ್, ಅಂದರೆ ಆ ಸುಗ್ಗಿ ಹಬ್ಬವನ್ನು ಥ್ಯಾಂಕ್ಸ್ ಗಿವಿಂಗ್ ಅಂತಾರೆ. ಅಂದರೆ ಈ ಇಡೀ ವರ್ಷ ನಮಗೆ ತಿನ್ನೋದಕ್ಕೆ ಊಟವನ್ನು ಕೊಟ್ಟಿದೆಯಾ, ಮಳೆಯನ್ನು ಸುರಿಸಿದೆಯಾ, ಭೂಮಿ ಫಲವತ್ತಾಗಿತ್ತು, ಹಾಗಾಗಿ ನಾವು ಊಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಭೂಮಿ ತಾಯಿಗೆ ಥ್ಯಾಂಕ್ಸನ್ನು ಹೇಳೋದು, ಮತ್ತು ರೈತನಿಗೆ ಒಂದು ಧನ್ಯವಾದವನ್ನು ಹೇಳೋದು ಈ ಥ್ಯಾಂಕ್ಸ್ ಗಿವಿಂಗ್ನ ಒಂದು ಉದ್ದೇಶ. ಮತ್ತು ನಾವೆಲ್ಲರೂ ಒಂದು, ಅಂದರೆ ಇವಾಗ ಬೆಂಗಳೂರು ತಗೊಳ್ಳಿ, ಎಲ್ಲೆಲ್ಲಿಂದ ಬಂದವರು ಬೆಂಗಳೂರಲ್ಲಿ ಉಳ್ಕೊಂಡ್ಬಿಡ್ತಾರೆ. ಮತ್ತು ಬೆಂಗಳೂರಲ್ಲಿ ನಾವು ಒಂಥರ ಒಂದು ಡಿಫ್ರೆನ್ಷಿಯೇಟೇ ಮಾಡೋದಿಲ್ಲ, ನೀನು ಬೇರೆ ನಾನು ಬೇರೆ ಅಂತ. ಅವ್ರು ಯಾವ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಆ ಭಾಷೆಯಲ್ಲೇ ಮಾತಾಡ್ಬಿಡ್ತೀವಿ, ಅವ್ರಿಗೆ ಕನ್ನಡ ಕಲಿಯೋದಕ್ಕೆ ಅವಕಾಶವೇ ಕೊಡಲ್ಲ. ಒಂದು ಥರ ಎಲ್ಲೋ ಒಂದು ಕಡೆ ಕನ್ನಡ ನಶಿಸ್ತಾ ಇದೆಯಾ ಅಂತಲೂ ಒಂದೊಂದು ಸತಿ ಅನಿಸುತ್ತೆ. ಆದರೆ ಅಯ್ಯೋ ಪಾಪ ಕಷ್ಟಪಡ್ತಾರಲ್ಲ, ನಮಗೆ ಬರೆದಿರೋ ಮಲಯಾಳಂ ನಾವು ಕಲ್ತ್ಕೊಂಡು ಮಾತಾಡ್ತೀವಿ, ಮರಾಠಿ ಹರಕು ಮುರುಕು ಮರಾಠಿನಲ್ಲಿ ಮಾತಾಡ್ತೀವಿ, ಹಿಂದಿನಲ್ಲಿ ಮಾತಾಡ್ತೀವಿ, ಎಲ್ರಿಗೂ ಒಂದು ಹೋಮ್ಲಿ ಫೀಲಿಂಗನ್ನು ಕೊಡ್ತೀವಿ ಅಲ್ವಾ. ಅಂದರೆ ನಾವೆಲ್ಲರೂ ಒಂದು ಅನ್ನೋ ಒಂದು ಹೃದಯವಂತಿಕೆ ಬೆಂಗಳೂರಿನ ಜನಕ್ಕೆ ಇರೋದ್ರಿಂದ ಹಾಗಾಗತ್ತೆ. ನೀವು ಬೇರೆ ಯಾವುದೇ ಊರಿಗೆ ಹೋಗಿ ಅವರು ಭಾಷೆ ಕಲಿಯದೇ ಇದ್ದಾಗ ಅಷ್ಟು ಸುಲಭಕ್ಕೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಉದಾಹರಣೆಗೆ ನೀವು ಕೆನಡಾ ಅಥವಾ USA ಅಥವಾ ಸುಮಾರು ದೇಶಗಳನ್ನು ತಗೊಂಡಾಗ ಎಲ್ಲೆಲ್ಲಿಂದನೋ ಯಾವ ದೇಶದಿಂದನೋ ಬಂದವರು ಅಲ್ಲಿ ನೆಲೆಸಿ ಅಲ್ಲಿಯ ಒಂದು ಪ್ರಜೆಗಳಾಗಿ ಬದುಕ್ತಾ ಇದ್ದಾರೆ. ಮೆಲ್ಟಿಂಗ್ ಪಾಟ್ ಆಫ್ ಕಲ್ಚರ್ ಅಂತ ಹೇಳ್ತಾರೆ ಅದನ್ನು. ಅಂದರೆ ಎಲ್ಲ ಒಂದು ಸಮಾಜದ ಬೇಕಾದಷ್ಟು ದೇಶಗಳಿಂದ ಬಂದಂಥ ಸುಮಾರು ಸಾಮಾಜಿಕ ವಿಷಯಗಳು ಆ ಒಂದು ಮಡಿಕೆಯಲ್ಲಿ ಹಾಕಿ ಕುದಿಸ್ತಾ ಇದ್ದಾರೆ. ಸೊ ಅದೆಲ್ಲ ಸೇರಿ ಒಂದು ಉತ್ಕಟ ಊಟವಾಗತ್ತೆ ಅನ್ನೋ ಒಂದು ಅರ್ಥದಲ್ಲಿ. ಸೊ ಈ ಒಂದು ಒನ್ನೆಸ್, ಎಲ್ಲರೂ ಒಂದು, ಅಂದರೆ ನಾವೆಲ್ಲರೂ ಒಂದು ಅಂತಂದಾಗ ಸಮಸ್ಯೆನೇ ಇರೋದಿಲ್ಲ ಅಂತ ಅನ್ಕೋತೀನಿ. ನಾನು ಬೇರೆ ನೀನು ಬೇರೆ ಅಂದಾಗ್ಲೇ ಯುದ್ಧಗಳಾಗೋದು, ಸಮಸ್ಯೆಗಳಾಗೋದು, ಆವಾಗಲೇ ಹೊಡೆದಾಟ ಬಡಿದಾಟ ಆಗೋದು. ನಾವೆಲ್ಲರೂ ಒಂದು ಅಂತ ಅಂದ್ಕೊಂಡಿದ್ದಾಗ ಸಮಸ್ಯೆನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಆ ಒಂದು ಸ್ಪಿರಿಟನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆ ಒಂದು ಸ್ಪಿರಿಟನ್ನು ಅವರು ಸೆಲೆಬ್ರೇಟ್ ಮಾಡಿ ಆ ಸುಗ್ಗಿ ಹಬ್ಬವನ್ನು ಕೂಡ ಮಾಡಿ, ಮತ್ತು ಯಾರ್ಯಾರಿಗೆ ಹೇಳಬೇಕು ಅವರೆಲ್ಲರಿಗೂ ಅವರು ಒಂದು ಧನ್ಯವಾದವನ್ನು ಹೇಳ್ತಾರೆ, ಗ್ರ್ಯಾಟಿಟ್ಯೂಡನ್ನು ಹೇಳ್ತಾರೆ. ಈಗ ಅವ್ರಿಗೆ ಹೇಳಬೇಕಿತ್ತು, ಅವ್ರು ತೀರೋಗಿದ್ದಾರೆ ಅಂದರೆ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಆ ಒಂದು ಭಾವನೆಯನ್ನು ಫೀಲ್ ಮಾಡಿ, ಆ ಇಮೋಷನನ್ನು ಫೀಲ್ ಮಾಡಿ. ಸೊ ಇದು ಈ ಥ್ಯಾಂಕ್ಸ್ ಗಿವಿಂಗ್ ಹಬ್ಬದ ವಿಶೇಷತೆ. ಅದಕ್ಕೆ ನಾನು ಶುರು ಮಾಡೋ ಮುಂಚೆನೇ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಿದ್ದೀನಿ. ನಮ್ಮ ಈ ಚಾನಲ್ನ ನಡೆಸ್ಕೊಂಡು ಹೋಗ್ತಾ ಇರೋ AI ಪ್ಲೆಕ್ಸ್ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಪ್ರತಿ ಸಾರಿ ಕ್ಯಾಮ್ರಾ ಹಿಡ್ಕೊಂಡು ನನ್ನ ಮುಂದೆ ಬೆವರ್ಸಿರಿಸೋ ವೆಂಕಟೇಶ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಎಡಿಟಿಂಗ್ ಟೀಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಇನ್ ಹೌಸ್ ಎಡಿಟಿಂಗ್ ಮಾಡೋವಂಥ ದೃಶ್ಯ ಚೈತ್ರ, ಎಲ್ರಿಗೂ ನಾನು ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸೊ ಹೇಳಲೇಬೇಕಾಗತ್ತೆ ನಾವು, ಯಾಕೆಂದರೆ ಧನ್ಯವಾದ ಹೇಳದೇ ಇದ್ದರೆ ಅದರ ಅರ್ಥನೇ ಇರೋದಿಲ್ಲ. ಜೀವನಕ್ಕೆ ಅರ್ಥ ಬರಬೇಕು ಅಂದರೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಇನ್ಫ್ಯಾಕ್ಟ್ ಗ್ರ್ಯಾಟಿಟ್ಯೂಡ್ ಅಂದಾಗ ಓಕೆ, ಇಲ್ಲಿಂದ ಶುರು ಮಾಡೋಣ. ನೀವು ಪ್ರಪ್ರಥಮವಾಗಿ
ಇವತ್ತಿಗೆ ಯಾವ ವಿಷಯಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ, ಯಾವ್ಯಾವ ವಿಷಯಕ್ಕೆ ನೀವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಾ, ಒಂದು ಲಿಸ್ಟನ್ನು ಮಾಡಿ 5 ವಿಷಯಗಳನ್ನು ಅದರಲ್ಲಿ ಹಾಕಿ. 1 ನಿಮಿಷ ಟೈಮ್ ತೊಗೊಳ್ಳಿ. ಪೇಪರ್ ಪೆನ್ ತೊಗೋಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿ ಹೋಗಿಬಿಟ್ಟು ನೀವು ಪೆನ್ನು ಪೇಪರು ತೊಗೊಂಡು ಬಂದು ಒಂದು ಲಿಸ್ಟನ್ನು ಮಾಡಿ. ಯಾವ್ಯಾವ ವಿಷಯಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಿ, ಯಾವ್ಯಾವ ವಿಷಯಕ್ಕೆ ನೀವು ಧನ್ಯವಾದಗಳನ್ನು ಹೇಳ್ತೀರಾ. ಅಯ್ಯೋ ಏನಿದೆ ಮಾಮೂಲು ಜೀವನ ಮೇಡಮ್, ಏನು ಧನ್ಯವಾದ ಹೇಳೋದು ಅಂತ ಖಂಡಿತ ಅನ್ಕೋಬೇಡಿ. ಮಾತಾಡೋದಕ್ಕೆ ನಮಗೆ ವಾಕ್ಚಾತುರ್ಯ ಇದೆ ಅಲ್ವಾ, ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಈ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಬುದ್ಧಿ ಇದೆ ಅಲ್ವಾ, ಬುದ್ಧಿಶಕ್ತಿ ಇದೆ ಅಲ್ವಾ, ಅದಕ್ಕೆ ನೀವು ಧನ್ಯವಾದಗಳನ್ನು ಹೇಳ್ಬೋದು. ಇದನ್ನು ನೋಡೋದಕ್ಕೆ ನಿಮಗೆ ಕೈಯಲ್ಲಿ ಫೋನ್ ಇದೆ, ಅದಕ್ಕೆ ಚಾರ್ಜ್ ಇದೆ, ಅದಕ್ಕೆ ಕರೆನ್ಸಿ ಇದೆ ಅಲ್ವಾ, ಅದಕ್ಕೆ ಸಿಗ್ನಲ್ ಇದೆ ಮೊದಲಾಗಿ, ಅದಕ್ಕೆ ನೀವು ಥ್ಯಾಂಕ್ಸನ್ನು ಹೇಳ್ಬೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬದುಕಿದ್ದೀವಲ್ವಾ, ಎಂಥ ವಿಷಯಗಳು ನಡೀತೋ, ಕರೋನಾ ಬಂತು ಹೋಯಿತು, ಆದರೂ ನೀವು ಬದುಕಿದ್ದೀವಿ ಅಂದರೆ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕಲ್ವಾ. ಮತ್ತು ಇಂಥ ಒಂದು ವಿಷಯಗಳ ಬಗ್ಗೆ ತಿಳುವಳಿಕೆ ಇಟ್ಕೊಳ್ಳೋದಕ್ಕೆ ನಮಗೆ ತಿಳುವಳಿಕೆ ಇದೆ ಅಲ್ವಾ, ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಓಕೆ, ಇವತ್ತು ಬಿಸಿಲಿದೆ, ಬಟ್ಟೆ ಒಣಗತ್ತೆ, ಮಳೆ ಬರ್ತಿಲ್ಲ, ಅದಕ್ಕೂ ಕೂಡ ನಾವು ಧನ್ಯವಾದ ಹೇಳಬೇಕು. ನಮಗೆ 3 ಹೊತ್ತು ಊಟ ಮಾಡೋದಕ್ಕೆ ಮನೆಯಲ್ಲಿ ಊಟ ಇದೆ ಅಲ್ವಾ, ಮಲ್ಕೊಳ್ಳೋದಕ್ಕೆ ಬೆಚ್ಚನೆ ಹಾಸಿಗೆ ಇದೆ ಅಲ್ವಾ, ಇರೋದಕ್ಕೆ ಸೂರಿದೆ, ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಮನೆಗೆ ಯಾವಾಗ ಬರ್ತೀಯಾ ಅಂತ ಕೇಳೋದಕ್ಕೆ ಒಂದು ಕುಟುಂಬ ಇದೆ, ಮತ್ತು ಸ್ನೇಹಿತರಿದ್ದಾರೆ. ಎಷ್ಟು ದಿವಸ ಆಯಿತು ನೀನು ಸಿಕ್ಕಲೇ ಇಲ್ಲ, ಏನು ಮಾಡ್ತಾ ಇದೆಯಾ, ಹಬ್ಬಕ್ಕೆ ನಮ್ಮನೆಗೆ ಊಟಕ್ಕೆ ಬರ್ತೀಯಾ ಅಂತ ಕೇಳೋ ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ. ನಿಂಗೆ ಹುಷಾರಿಲ್ವಾ, ನಾನು ಅಡುಗೆ ಮಾಡ್ಕೊಂಡು ಬಂದು ಕೊಡಲಾ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬರಲಾ ಅಂತ ಕೇಳೋ ಅಂಥ ಕುಟುಂಬನೋ ಸ್ನೇಹಿತರು ಇದ್ದರೆ ಅದಕ್ಕೆ ನಾವು ಧನ್ಯವಾದ ಹೇಳಬೇಕಲ್ವಾ. ಇದೆಲ್ಲ ಏನು ಮಹಾ ಅಂತ ಹೇಳಬೇಡಿ, ಇದೆಲ್ಲ ತುಂಬ ದೊಡ್ಡ ವಿಷಯಗಳು. ಅದೆಲ್ಲ ಇಲ್ಲ ಅಂದಾಗ ಅದರ ಬೆಲೆ ನಮಗೆ ಗೊತ್ತಾಗತ್ತೆ. ನಮಗೆ ಅಡುಗೆ ಮಾಡಿ ಕೊಡ್ತಾರಲ್ವ, ನಮ್ಮ ತಾಯಿ ಇರ್ಬೋದು, ಅಥವಾ ನಿಮ್ಮ ಹೆಂಡತಿ ಇರ್ಬೋದು, ಅಥವಾ ನಿಮ್ಮ ಗಂಡ ಇರ್ಬೋದು. ಯಾಕೆಂದರೆ ಇವಾಗ ಗಂಡಸರು ತುಂಬ ವಿಶೇಷವಾಗಿ ಅಡುಗೆಗಳನ್ನು ಮಾಡ್ತಾರೆ. ಏಕೆಂತಂದರೆ ತುಂಬ ಖುಷಿಯಿಂದ ಮಾಡ್ತಾರೆ ಅಡುಗೆನ. ಗಂಡು ಮಕ್ಕಳು ಕೂಡ ಗಂಡಸರು ಕೂಡ ಅಡುಗೆ ಮಾಡೋರು ಇರ್ಬೋದು, ಅಥವಾ ಮನೆ ಕ್ಲೀನ್, ಯಾವುದಾದ್ರೂ ವಿಷಯಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತೀರಾ. ಅದರಲ್ಲೂ ನಮ್ಮ ಕುಟುಂಬದವರನ್ನು ನಾವು ಟೇಕನ್ ಫಾರ್ ಗ್ರಾಂಟೆಡ್, ಅದರಲ್ಲೇನಿದೆ ಹೇಳೋದು ಅಂಥೇಳಿ. ಕೆಲವೊಂದು ಸರ್ತಿ ನಾವು ಹೇಳಿದಾಗ ಅವ್ರು ಹತ್ತು ಬಿಡ್ತಾರೆ, ಯಾಕೆಂದರೆ ಅವ್ರಿಗೆ ಏನೋ ತಪ್ಪು ಮಾಡಿದ್ದಾರೆ, ಯಾಕೆಂದರೆ ನಾವು ಹೇಳೇ ಇರಲ್ಲ ಜೀವನದಲ್ಲಿ. ಸೊ ಮೊದಲಿಗೆ ಮಿನಿಮಮ್ 5 ಮ್ಯಾಕ್ಸಿಮಮ್ 10 ಒಂದು ಗ್ರ್ಯಾಟಿಟ್ಯೂಡ್ ಲಿಸ್ಟನ್ನು ಮಾಡಿ. ಯಾರ್ಯಾರಿಗೆ ಯಾವ್ಯಾವುದಕ್ಕೆ ನೀವು ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ ಅನ್ನೋದನ್ನು ಒಂದು ಲಿಸ್ಟನ್ನು ಮಾಡಿ. ನೀವು ಲಿಸ್ಟ್ ಮಾಡೋವರೆಗೂ ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಯಾಕೆಂದರೆ ನಿಮ್ಮ ಟೈಮ್ ಫ್ರೇಮ್ ಬೇರೆ ಇರುತ್ತೆ. ಅದಕ್ಕೆ ನಾನು ಪಾಸ್ ಮಾಡ್ತಾ ಇಲ್ಲ, ನೀವು ವಿಡಿಯೋನ ಪಾಸ್ ಮಾಡಿ. ನೀವು 5 ವಿಷಯಗಳಿಗೆ ಮಿನಿಮಮ್ 5 ಮ್ಯಾಕ್ಸಿಮಮ್ 10 ಪ್ರತಿದಿನ ನೀವು 5 ವಿಷಯಕ್ಕೆ, ಅದೇ ವಿಷಯಕ್ಕೆ ಹೇಳಿ ಪರವಾಗಿಲ್ಲ, ನಾನು ಜೀವಂತವಾಗಿದ್ದೀನಿ ಥ್ಯಾಂಕ್ ಯು, ಅದೇ ವಿಷಯಕ್ಕೆ ಹೇಳಿ ಪರವಾಗಿಲ್ಲ, ಥ್ಯಾಂಕ್ಸನ್ನು ಹೇಳ್ತಾ ಹೋಗಿ. ನಿಮ್ಮ ಜೀವನ ಹೇಗೆ ಬದಲಾಗತ್ತೆ ನೀವೇ ನೋಡಿ. ಮತ್ತು ಕೆಲವೊಮ್ಮೆ ಅಯ್ಯೋ ಏನು ಥ್ಯಾಂಕ್ಸ್ ಹೇಳಿದ್ರು ಏಟ್ ಮೇಲೆ ಏಟು ಬೀಳ್ತಾ ಇದೆ ಅಂದರೆ, ಆ ಏಟ್ನಿಂದ ನೀವು ಏನು ಕಲ್ತ್ರಿ, ಆ ಪೆಟ್ಟಿನಿಂದ ನೀವೇನು ಕಲ್ತ್ರಿ, ಲಾಸ್ ಆಯಿತಾ, ಅಥವಾ ಸಮಸ್ಯೆ ಆಯಿತಾ, ಅಥವಾ ಇನ್ನೇನೋ ಆಯಿತಾ, ಯಾರೋ ಮೋಸ ಮಾಡಿದ್ರಾ, ಅದರಿಂದ ನೀವು ಏನು ಪಾಠವನ್ನು ಕಲ್ತ್ರಿ, ಅದಕ್ಕೆ ಗ್ರ್ಯಾಟಿಟ್ಯೂಡನ್ನು ಹೇಳಿ. ಏಕೆಂತಂದರೆ ಎಲ್ಲರನ್ನೂ ನಂಬ್ತಾ ಇದ್ದೆ, ಈ ಥರ ಆದಮೇಲೆ ಪ್ರೀತಿ ವಿಶ್ವಾಸ ಇದೆ. ಆದರೆ ಒಂದು ಕಡೆ ನಾನು ಆ ವಿಷಯವನ್ನು ಕೂಲಂಕುಷವಾಗಿ ನೋಡಬೇಕು, ನಾನು ಗಮನ ಹರಿಸಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂದಿದೆ ಅನ್ನೋದು ನಾನು ಕಲಿತ ಪಾಠ ಅಂತ ಇಟ್ಕೋಬೋದು ಅಲ್ವಾ. ಹುಷಾರು ತಪ್ಪದೆ ಅಂದರೂ ಕೆಲಸಕ್ಕೆ ಹೋದೆ, ಆಮೇಲೆ ಜಾಸ್ತಿ ಆಯಿತು, ಹುಷಾರು ತಪ್ಪಿದಾಗ ರೆಸ್ಟ್ ಮಾಡೋದನ್ನು ಮಾಡಬೇಕು ಅನ್ನೋದು ಅಲ್ಲಿ ನಾವು ಕಲಿಯಬೇಕಾದ ಪಾಠ ಅಲ್ವಾ. ಮತ್ತು ನಾನು ಒಂದು ಪ್ರಾಜೆಕ್ಟನ್ನು ಮಾಡಿದೆ, ಅದನ್ನು ಹೀಗೆ ಸಹಜವಾಗಿ ಶೇರ್ ಮಾಡಿಕೊಂಡೆ, ಆಮೇಲೆ ಅದನ್ನು ಬೇರೆ ಯಾರೋ ಶೇರ್ ಮಾಡಿಬಿಟ್ರು, ಅದು ಮ್ಯಾನೇಜ್ಮೆಂಟಿಂದ ಅವರಿಗೆ ಒಂದು ಇದು ಸಿಕ್ತು, ಅಪ್ರೈಸಲ್ ಸಿಕ್ತು ಅಂತಂದಾಗ, ಈಗ ಮೊದಲು ಅದನ್ನು ನಾನು ಫಸ್ಟು ಪೇಟೆಂಟ್ ಮಾಡಿ ಅಥವಾ ಅದನ್ನು ನಾನು ಅಫಿಷಿಯಲ್ ಆಗಿ ಬಿಡುಗಡೆ ಮಾಡ್ತೀನಿ, ಯಾರಿಗೂ ಹಾಗೆ ಸಹಜವಾಗಿ ತೋರಿಸೋದಿಲ್ಲ ಅನ್ನೋದು ಕಲಿತಂಥ ಪಾಠ ಅಲ್ವಾ. ಪ್ರತಿಯೊಂದು ದಿನ ಪ್ರತಿಯೊಂದು ಗಳಿಗೆನಲ್ಲೂ ನಾವೊಂದು ಪಾಠವನ್ನು ಕಲಿತಾ ಇರ್ತೀವಿ, ಅದಕ್ಕೆ ನಾವು ಥ್ಯಾಂಕ್ಸನ್ನು ಹೇಳಬೇಕು ಅಲ್ವಾ. ಸೊ ಈಗ ಇನ್ನೊಂದು ಕೆಲಸ ಮಾಡಿ, ವಿಡಿಯೋನ ಮತ್ತೆ ಪಾಸ್ ಮಾಡೋ ಮುಂಚೆ ಯಾರ್ಯಾರಿಗೆ ನೀವು ಒಂದು ಥ್ಯಾಂಕ್ ಯು ಹೇಳಬೇಕು ಅನ್ನೋ ಒಂದು ವಿಷಯವನ್ನು ಮಾಡಿಕೊಂಡು ಮಿನಿಮಮ್ 3 ಜನಕ್ಕೆ ಮ್ಯಾಕ್ಸಿಮಮ್ 5 ಜನಕ್ಕೆ ಫೋನ್ ಮಾಡಿ, ಮೆಸೇಜ್ ಆದರೂ ಆಗಲಿ, ಫೋನ್ ಮಾಡಿದ್ರೆ ಇನ್ನೂ ಒಳ್ಳೆಯದು, ಫೋನ್ ಮಾಡಿ ಥ್ಯಾಂಕ್ ಯು ಹೇಳಿ. ಯಾತಕ್ಕೆ ಅಂತ ಕೂಡ ಹೇಳಿ, ಅಂದರೆ ಇವತ್ತು ಮಾಡಿದ್ದು ಅಂತ ಅಲ್ಲ, ಬೇಕಾದಷ್ಟು ವಿಷಯಗಳಿಗೆ ನೀವು ಹೇಳ್ಬೋದು. ಇದನ್ನು ನಾನು ಸೌಂಡ್ ಹೀಲಿಂಗ್ ಕ್ಲಾಸ್ ಅಂತ ಒಂದು ಕ್ಲಾಸಿಗೆ ಹೋದೆ ಇತ್ತೀಚೆಗೆ. ಅಲ್ಲಿ ಈ ಆ್ಯಕ್ಟಿವಿಟಿನ ಕೊಟ್ಟರು. ನಾನು ಎಷ್ಟೋ ಸರ್ತಿ ಈ ಆ್ಯಕ್ಟಿವಿಟಿನ ನನ್ನ ಕ್ಲಾಸಲ್ಲಿ ಕೂಡ ಕೊಟ್ಟಿದ್ದೀನಿ, ಎಷ್ಟೋ ಸರ್ತಿ ಈ ಆ್ಯಕ್ಟಿವಿಟಿನ ನಾನು ಸ್ಟೂಡೆಂಟ್ಸ್ ಜೊತೆ ಮಾಡ್ತೀನಿ. ಯಾವುದೇ ಒಳ್ಳೆ ವಿಷಯ ಇದ್ದರೆ ನಾನು ಪಾರ್ಟಿಸಿಪೆಂಟ್ಸ್ ಜೊತೆ ನಾನು ಮಾಡ್ತೀನಿ, ಯಾಕೆ ಆಗಬಾರ್ದು ಅಂಥೇಳಿ. ಯಾಕೆಂದರೆ ಪಾರ್ಟಿಸಿಪೆಂಟ್ಸ್ ಕಾಫಿ ಕುಡಿದಾಗ ನಾನು ಕುಡಿತೀನಲ್ವ, ಹಾಗೆ ಅಂತ ಅಂದ್ಕೊಂಡು ನಾನು ಮಾಡ್ತೀನಿ. ಎಷ್ಟು ಖುಷಿ ಆಗುತ್ತೆ. ಮತ್ತು ಅಲ್ಲಿ ಅವ್ರು ಹೇಳಿದಾಗ ಮಾಡೋದು, ನಾನು ಸ್ಟೂಡೆಂಟಾಗಿ ಅದನ್ನು ತೊಗೊಂಡು ಮಾಡೋದು ಇನ್ನೂ ಖುಷಿ ಆಯಿತು. ಪ್ರತಿ ಸತಿ ನಾನು 3 ಜನಕ್ಕೆ ಹೇಳಬೇಕು ಅಂದಾಗ 30 ಜನ ನನ್ನ ನೆನಪಲ್ಲಿ ಬರ್ತಾರೆ, ಆದರೆ 30 ಜನಕ್ಕೆ ಹೇಳೋದಕ್ಕೆ ಟೈಮ್ ಇರಲ್ಲ. ಬಟ್ ಲಿಸ್ಟ್ ಮಾಡಿಕೊಂಡು ಪ್ರತಿದಿನ 3 ಜನಕ್ಕೆ ಹೇಳ್ತಾ ಹೋಗ್ತೀನಿ. 30 ಜನ
ಜನ ಮುಗಿಸೋಷ್ಟರಲ್ಲಿ 300 ಜನ ನನ್ನ ಸ್ಮೃತಿ ಪಟಲಕ್ಕೆ ಬರ್ತಾರೆ. ಅಯ್ಯೋ ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂದಾಗ ಅವ್ರು ಆಶ್ಚರ್ಯ ಪಡ್ತಾರೆ, ಅಯ್ಯೋ ಅಂಥದ್ದೇನು ಮಾಡಿದ್ದೀನಿ, ಯಾಕೆ ನೀನು ನನಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ. ಅವರು ಅದು ಸಹಜವಾಗಿ ಮಾಡಿರ್ಬೋದು. ಯಾವತ್ತೂ ಒಂದು ನೆನ್ಪಿಟ್ಕೊಳ್ಳಿ, ತೊಗೊಂಡಿದ್ದನ್ನು ಯಾವತ್ತೂ ಮರಿಬೇಡಿ, ಕೊಟ್ಟಿದ್ದನ್ನು ಯಾವತ್ತೂ ನೆನ್ಪಿಟ್ಕೋಬೇಡಿ. ಆಗ ಜೀವನ ತುಂಬ ಸುಂದರವಾಗಿರುತ್ತೆ. ಆದರೆ ಹಾಗಂತ ಹೇಳಿ ಸಾಲ ಕೊಡ್ಬೇಕಾದ್ರೆ ಮಾತ್ರ ತುಂಬ ಹುಷಾರಾಗಿರಿ. ಏಕೆಂದರೆ ಇಲ್ಲಿ ನಮ್ಮ ಸೆಂಟ್ರಿಗೆ ತುಂಬ ಜನ ಸಾಲ ಕೊಟ್ಟಿದ್ದೀನಿ ಅಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ, ನಂಬಿ ಕುಟುಂಬದವ್ರಿಗೆ ಕೊಟ್ಟಿರ್ತಾರೆ, ಸ್ನೇಹಿತರಿಗೆ ಕೊಟ್ಟಿರ್ತಾರೆ. ಅವ್ರು ವಾಪಸ್ ಕೊಡಬೇಕಾದ್ರೆ ಕೊಡಲ್ಲ ಅಂತ ಹೇಳಲ್ಲ, ಈಗ ಕೊಡ್ತೀವಿ ಈಗೋ ಕೊಟ್ಟೆ ಆಗೋ ಕೊಟ್ಟೆ ಅಂತ ವರ್ಷ ಎಳೀತಾರೆ. ಇವ್ರು ಅದಕ್ಕೆ ಇಂಟ್ರೆಸ್ಟ್ ಕಟ್ಟಿ ಸೋತು ಹೋಗಿರ್ತಾರೆ. ಇವ್ರ ಜೀವನವೇ ಒಂಥರ ಒಂದು ವೃತ್ತದಲ್ಲಿ ಬಂದುಬಿಟ್ಟಿರುತ್ತೆ. ಅದೇ ಒಂದು ವರ್ತುಲದಲ್ಲಿ ಅವರು ಸೋತು ಹೋಗಿರ್ತಾರೆ. ಸೊ ಕೊಡಬೇಕಾದ್ರೆ, ಸಾಲ ಕೊಡಬೇಕಾದ್ರೆ ಮಾತ್ರ ಯೋಚನೆ ಮಾಡಿಕೊಡಿ. ಇಲ್ಲ ಬರೆಸ್ಕೊಂಡು ಕೊಟ್ಟೆ ಅಂತ ಹೇಳಬೇಡಿ. ಕೆಲವೊಂದು ಸರ್ತಿ ಅದನ್ನು ಮಾತ್ರ ಯೋಚನೆ ಮಾಡಿ ಕೊಡಿ. ಆದರೆ ನೀವು ಏನೇ ತೊಗೊಂಡ್ರು ಅದಕ್ಕೆ ಗ್ರ್ಯಾಟಿಟ್ಯೂಡ್, ಧನ್ಯವಾದ ಖಂಡಿತ ಇರಲಿ. ಮತ್ತು ಯಾರ್ಯಾರಿಗೆ ಫೋನ್ ಮಾಡ್ತೀರಾ ಮಾಡಿ, ಅವರ ಒಂದು ರೆಸ್ಪಾನ್ಸ್ ನೋಡಿ, ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಸೊ ಗ್ರ್ಯಾಟಿಟ್ಯೂಡ್ ಜರ್ನಲನ್ನು ಬರೀರಿ. ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂದಾಗ ಇದ್ರ ಬಗ್ಗೆ ನಮ್ಮ RJ ಶ್ರುತಿಯವರು, ಪಟಾಕಿ ಶ್ರುತಿಯವರು ತುಂಬ ವಿಡಿಯೋಗಳನ್ನು ಮಾಡಿದ್ದಾರೆ. ಅವರ ಶೂಗಲ್ ಚಾನಲಲ್ಲಿ ಕೂಡ ಇದೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಸುಮಾರು ವೀಡಿಯೋಸನ್ನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬಗ್ಗೆ ಮಾಡಿದ್ದಾರೆ. ಅದನ್ನು ಕೂಡ ಒಮ್ಮೆ ನೋಡಿ. ಅದರ ಲಿಂಕನ್ನು ನನ್ನನ್ನು ಕೇಳಬೇಡಿ, ನೀವು ಹುಡುಕಿ ಪ್ಲೀಸ್. ಮತ್ತು ನೀವು ಗ್ರ್ಯಾಟಿಟ್ಯೂಡ್ ಜರ್ನಲಲ್ಲಿ ಯಾವುದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ? ಪಾಸ್ಟ್, ನಮ್ಮ ನಡೆದು ಆಗಿ ಹೋದಂಥ ವಿಷಯಗಳು, ನಾನು ಅವತ್ತು ಹಂಗಾಗಿದ್ದಕ್ಕೆ ಇವತ್ತು ಇದನ್ನು ಕಲ್ತಿದ್ದೀನಿ ಅಂತ ಹೇಳಿ. ಕೆಲವೊಂದು ಸರ್ತಿ ಕೆಲವೊಂದು ವಿಷಯ ನಡೀದೇ ಇರೋದಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಏನದು ಅಂತಂದರೆ, ಈಗ ನೋಡಿ ಧೀರುಭಾಯ್ ಅಂಬಾನಿ ಅವರ ಕತೆ ತಗೊಳ್ಳಿ. ಅವರು ಒಂದು ಸರ್ತಿ ಶುರುವಿನಲ್ಲಿ, ಅವರಿನ್ನೂ ಇಂಡಸ್ಟ್ರಿಯಲಿಸ್ಟ್ ಆಗಿರೋದಿಲ್ಲ, ಆರಂಭದ ದಿನಗಳಲ್ಲಿ ಒಂದು ಕಂಪನಿನಲ್ಲಿ, ಒಂದು ಟೆಕ್ಸ್ಟೈಲ್ ಕಂಪನಿನಲ್ಲಿ ಕೆಲಸನ ಕೇಳ್ಕೊಂಡು ಹೋಗ್ತಾರೆ. ಅವರಿಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಕೆಲಸ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅವರು ಏನು ಮಾಡಿದ್ರು, ಅವರು ಯಾವ ಥರ ಒಂದು ಇಂಡಸ್ಟ್ರಿನ ಬಿಲ್ಡ್ ಮಾಡಿದ್ರು, ಅದೆಲ್ಲ ಹಿಸ್ಟ್ರಿ, ಅದ್ರ ಬಗ್ಗೆ ನಾನು ಹೇಳೋದೇ ಬೇಕಿಲ್ಲ. ತುಂಬ ವರ್ಷಗಳಾದಮೇಲೆ, ಒಂದು 20 ವರ್ಷ ಅಂತ ಇಟ್ಕೊಳ್ಳಿ, ಆದಮೇಲೆ ಅವರನ್ನು ಅದೇ ಕಂಪನಿನಲ್ಲಿ ಚೀಫ್ ಗೆಸ್ಟ್ ಆಗಿ ಕರೀತಾರೆ. ಚೀಫ್ ಗೆಸ್ಟ್ ಆಗಿ ಕರೆದಾಗ ಅವತ್ತು ಸೂಪರ್ವೈಸರು ಏನೋ ಆಗಿ, ಒಂದು ಮ್ಯಾನೇಜರೋ ಏನೋ ಆಗಿ ಇವ್ರನ್ನ ಇಂಟರ್ವ್ಯೂ ಮಾಡಿ ಇವರನ್ನು ನಪಾಸು ಮಾಡಿದಂಥ ವ್ಯಕ್ತಿ ಇವತ್ತು ಜನರಲ್ ಮ್ಯಾನೇಜರ್ ಆಗಿ ಆ ಸ್ಟೇಜ್ ಮೇಲೆ ಧೀರುಭಾಯ್ ಅಂಬಾನಿ ಅವ್ರ ಪಕ್ಕ ಕೂತಿರ್ತಾರೆ. ಆಗ ಇವ್ರು ಹೇಳ್ತಾರೆ, ಧೀರುಭಾಯ್ ಅಂಬಾನಿ, ನಾನು ಈ ಥರ ಎಷ್ಟೋ ವರ್ಷಗಳ ಹಿಂದೆ ಕೆಲಸಕ್ಕೆ ಬಂದಿದ್ದೆ, ನೀವು ನನಗೆ ಇಂಗ್ಲೀಷ್ ಬರೆದ ಕಾರಣ ಕೆಲಸನ ಕೊಡಲಿಲ್ಲ ಅಂತ ಹೇಳ್ತಾರೆ. ಹಾಗೋರು, ಅಯ್ಯೋ ತುಂಬ ತಪ್ಪಾಯಿತು, ನನಗೆ ಗೊತ್ತಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ, ನಾನು ಆ ಥರ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆಗ ಅಂಬಾನಿಯವ್ರು ಹೇಳ್ತಾರೆ, ಇಲ್ಲ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತ ವ್ಯಕ್ತಿ ಕೇಳ್ತಾರೆ. ಯಾಕೆ ಅಂದರೆ, ನೀವು ಆ ಕೆಲಸವನ್ನು ನನಗೆ ಕೊಟ್ಟಿದ್ರೆ ನಾನು ಅಲ್ಲಿಂದ ಫೋರ್ಮೆನ್ ಆಗೋ, ಸೂಪರ್ವೈಸರ್ ಆಗೋ, ಟೇಬಲಿಂದ ಆ ಕಡೆ ಅದರ್ ಸೈಡ್ ಆಫ್ ದ ಟೇಬಲ್ ಆ ಗುಂಪಲ್ಲಿ ನಾನು ಕೂತಿರ್ತಿದ್ದೆ, ಇಲ್ಲಿ ನಾನು ಮಾತನಾಡ್ತಾ ನಿಂತಿರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಅದನ್ನೇ ಸೆಟ್ ಬ್ಯಾಕ್ ಕೂಡ ನಮಗೆ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು ಅಂತ ಹೇಳೋದು. ಸೊ ಪಾಸ್ಟಲ್ಲಿ ಯಾವ್ಯಾವ ವಿಷಯಕ್ಕೆ ನೀವು ಗ್ರ್ಯಾಟಿಟ್ಯೂಡನ್ನು ಕೊಡ್ತೀರಾ? ಈಗ ನಾನು ಒಂದಾನೊಂದು ಕಾಲದಲ್ಲಿ ಡಾಕ್ಟರ್ ಆಗಬೇಕು ಅಂತ ನಾನು ಚಿಕ್ಕವಳಿದ್ದಾಗಲಿಂದ ತುಂಬ ಆಸೆ ಇತ್ತು ನನಗೆ. ಆದರೆ ಕಾರಣಾಂತರಗಳಿಂದ, ಯಾಕೆ ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸಾಹಿತ್ಯದ ಬಗ್ಗೆ ಒಲವು ಬಂದು ನಾನು BA ಇಂಗ್ಲೀಷ್ ಆನರ್ಸ್ ತೊಗೊಂಡು BA ಆನರ್ಸ್ ಇನ್ ಇಂಗ್ಲೀಷ್ ಮಾಡಿಕೊಂಡು ನನ್ನ ಜೀವನದ ದಿಕ್ಕೇ ಬದಲಾಗೋಯಿತು. ನಾನು ಡಾಕ್ಟ್ರ್ ಆಗಿದ್ದರೆ ಬೇರೆ ಥರ ನಾನು ಇವತ್ತು ಇಲ್ಲಿ ಕೂತು ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ. ಅವತ್ತು ಡಾಕ್ಟ್ರ್ ಆಗದೆ ಇರೋದ್ರಿಂದ ನಾನು ಇವತ್ತು ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಥರ ಸಮಾಜಕ್ಕೆ ಡಾಕ್ಟ್ರಾಗಿ ನಾನು ಕಾಲವನ್ನು ಕಳೀತಾ ಇದ್ದೀನಿ. ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡಬೇಕು ಅನ್ನೋ ಆಸೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಅದು ನನ್ನ ಪಾಸ್ಟ್. ಅಲ್ಲಿ ಬೇಕಾದಷ್ಟು ವಿಷಯಗಳಿಗೆ ಅಲ್ಲಿ ಕೂಡ ನಾನು ಗ್ರ್ಯಾಟಿಟ್ಯೂಡ್ ಹೇಳೋದಿದೆ. ಪ್ರೆಸೆಂಟ್ ಅಂದಾಗ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ, ನಾನು ಮೊದಲಿಗೆ ಹೇಳಿದಾಗೆ ಈ ಒಂದು ವಿಡಿಯೋ ನೋಡೋರಿಗೆ ನಾನು ಗ್ರ್ಯಾಟಿಟ್ಯೂಡ್ ಹೇಳಬೇಕಾಗತ್ತೆ. ಇಲ್ಲಿ ಈ ಟೇಬಲ್ಲು, ಈ ಚೇರ್ನ ಹಾಕೊಂಡು ಕೂತಿದ್ದೀನಿ ಅಂದರೆ ಅದನ್ನು ಕೊಳ್ಳೋದಕ್ಕೆ ನನಗೆ ಶಕ್ತಿ ಕೊಟ್ಟಂಥ ಬ್ರಹ್ಮಾಂಡಕ್ಕೆ ನಾನು ಗ್ರ್ಯಾಟಿಟ್ಯೂಡ್ ಹೇಳಬೇಕು. ನಾನು ಇದನ್ನೆಲ್ಲ ನಡೆಸ್ಕೊಂಡು ಹೋಗೋಕ್ಕೆ ನನಗೆ ಪಕ್ಕಬಲವಾಗಿರೋ ನನ್ನ ಟೀಮ್ಗೆ ನಾನು ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಇದು ಪ್ರೆಸೆಂಟ್. ಫ್ಯೂಚರ್ಗೆ ನೀವು ಗ್ರ್ಯಾಟಿಟ್ಯೂಡ್ ಹೇಳಿದಾಗ ಅದು ತುಂಬ ಬೇಗ ಮ್ಯಾನಿಫೆಸ್ಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಲೇಟೆಸ್ಟ್ ನನಗೆ TLP ಅಕಾಡೆಮಿ, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಅಕಾಡೆಮಿ ಅಂತ ಮಾಡಬೇಕು ಅಂತ ಒಂದು ಮಹತ್ತರವಾದ ಆಸೆ ಇದೆ. ಅಂದರೆ ಎಲ್ರಿಗೂ ಕಲಿಸ್ಬೇಕು, ಯಾರ್ಯಾರು ಹೀಲರ್ ಆಗ್ತಾರೋ ಅವರನ್ನು ತಯಾರು ಮಾಡಬೇಕು. ಇದೇ ಥರ ಬೇಕಾದಷ್ಟು ಕಡೆ ಸೆಂಟರನ್ನು ಓಪನ್ ಮಾಡೋದಕ್ಕೆ ಅವರಿಗೆ ಒಂದು ಗೈಡೆನ್ಸ್, ಮಾರ್ಗದರ್ಶನವನ್ನು, ಮೋಟಿವೇಶನನ್ನು ಕೊಡಬೇಕು ಅನ್ನೋದು ಒಂದು ಆಸೆ ಇದೆ. ಅದು ಶುರು ಮಾಡೋ ಟೈಮಲ್ಲಿ ಬೇರೆ ವೈಯಕ್ತಿಕ ಕಾರಣಗಳಿಂದ ನಾನು ಸ್ವಲ್ಪ ತಡ ಮಾಡಬೇಕಾಯಿತು. ಸೊ ಅದು ನನ್ನ ಫ್ಯೂಚರ್. ಅದು ಆಗಿ ಹೋದ ಹಾಗೆ ನಾನು ಗ್ರ್ಯಾಟಿಟ್ಯೂಡ್ ಕೊಟ್ಟಾಗ ಬ್ರಹ್ಮಾಂಡವೇ ಥ್ಯಾಂಕ್ ಯು ವೆರಿ ಮಚ್ ಗ್ರ್ಯಾಟಿಟ್ಯೂಡ್. TLP ಅಕಾಡೆಮಿ ಇವತ್ತು ಚೆನ್ನಾಗಿ ನಡೀತಾ ಇದೆ ಅಂದಾಗ ಬ್ರಹ್ಮಾಂಡ ಅದನ್ನು ನಡೆಸ್ಕೊಡೋದಕ್ಕೆ ಕೆಲವೊಂದು ಸ್ಟೆಪ್ಸನ್ನು ತಾನೇ ಹಾಕತ್ತೆ. ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಆಯಿತು. ಮತ್ತು ನೀವು ಯಾವ ಒಂದು ಪಂಗಡಕ್ಕೆ ಸೇರ್ತೀರಾ? ನಿಮ್ಮ ಆಶೀರ್ವಾದಗಳನ್ನು ಎಣಿಸ್ತಿರೋ ಅಥವಾ ನಿಮ್ಮ ಕಷ್ಟಗಳನ್ನು ಎಣಿಸ್ತಿರೋ? ಡೂ ಯು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಆರ್ ಡೂ ಯು ಕೌಂಟ್ ಯುವರ್ ಪ್ರಾಬ್ಲಮ್ಸ್?
ಪ್ರಪಂಚದಲ್ಲಿ ಎಷ್ಟೋ ಸಮಸ್ಯೆ ಇರೋರು ಇದ್ದಾರೆ, ಅವರೆಲ್ಲ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಅವರ ಒಂದು ಪ್ರಾಬ್ಲಮ್ ಎಲ್ಲ ನೋಡಿದಾಗ ನಮ್ಮ ಪ್ರಾಬ್ಲಮ್ ಏನೂ ಅಲ್ಲ. ಆ ಒಂದು CHM ಬಾರ್ಡರಲ್ಲಿರುವಂಥ ಜವಾನರನ್ನು ನೆನೆಸ್ಕೊಳ್ಳಿ, ಅಥವಾ ಯಾವುದೇ ಒಂದು ಮಿಲಿಟ್ರಿ ಆರ್ಮಿ ಮ್ಯಾನನ್ನು ನೆನೆಸ್ಕೊಳ್ಳಿ, ಮೆನ್ ಇನ್ ಸರ್ವೀಸ್ ಅಂತ ಏನು ಹೇಳ್ತೀವಿ, ಅಥವಾ ವುಮೆನ್ ಇನ್ ಸರ್ವೀಸ್ ಅಂತ. ಅವರು ಅಲ್ಲಿ ತಮ್ಮ ಸಂಸಾರವನ್ನು ಬಿಟ್ಟು ಆ ಚಳಿನಲ್ಲಿ ಹೇಗೆ ನಿಂತಿರ್ತಾರೆ ಅಂದರೆ, ದೇಶಕ್ಕಾಗಿ ಏನು ಮಾಡೋಕ್ಕೂ ಸರಿ, ಪ್ರಾಣ ಕೊಡೋಕ್ಕೂ ಸರಿ. ಅಂಥವ್ರಿಗೆ ನಾವು ಒಂದು ಧನ್ಯವಾದವನ್ನು ಹೇಳಬೇಕು. ಅವರಲ್ಲಿ ನಿಂತಿರೋದಕ್ಕೆ ನಾನಿಲ್ಲಿ ಕೂತಿದ್ದೀನಿ, ನೀವು ಆ ಕಡೆ ಕೂತಿದ್ದೀರಾ, ಇಲ್ಲ ಅಂತಂದರೆ ಅಲ್ಲೋಲ ಕಲ್ಲೋಲ ಆಗೋಗ್ತಿತ್ತಲ್ವ. ಅವರ ಫ್ಯಾಮಿಲೀಸಿಗೆ ಎಷ್ಟು ಭಯ ಇರುತ್ತೆ ಗೊತ್ತಾ, ಯಾವ ಕ್ಷಣ ಏನಾಗುತ್ತೋ ಅಂತ. ಅಂಥದ್ದನ್ನೆಲ್ಲ ಮೀರಿ ಅವ್ರು ನಿಂತಿರ್ತಾರೆ. ಅವರಿರೋದಕ್ಕೆ ನಾವಿಲ್ಲಿ ಚೆನ್ನಾಗಿದ್ದೀವಿ ಅನ್ನೋದು ಒಂದು ಬ್ಲೆಸ್ಸಿಂಗ್ ಅಲ್ವಾ. ಮತ್ತು ನಿಕ್ ವುಜಿಕ್ ಅಂತ ನೋಡಿ, ನಿಕ್ ವುಜಿಕ್ ಅನ್ನೋ ಈ ವ್ಯಕ್ತಿ, ಆ ನಿಕ್ ವುಜಿಕ್ಗೆ ಎರಡೂ ಕೈ ಇಲ್ಲ, ಇಲ್ಲಿವರೆಗೂ ತೋಳಿಂದ ಕೆಳಗೆ ಕೈ ಇಲ್ಲ ಆತನಿಗೆ, ಮತ್ತು ಸೊಂಟದಿಂದ ಕೆಳಗೆ ಕಾಲುಗಳೇ ಇಲ್ಲ, ಕಾಲೇ ಇಲ್ಲ, ಕೈಯೂ ಇಲ್ಲ ಕಾಲು ಇಲ್ಲ. ಇವಾಗ ಕೈ ಇಲ್ಲ ಅಂದರೆ ಕಾಲಲ್ಲಿ ಕೆಲಸ ಮಾಡ್ತಾರೆ, ಕಾಲಿಲ್ಲ ಅಂದರೆ ಕೈಯಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳ್ತೀವಿ. ಕೈಯೂ ಇಲ್ಲ ಕಾಲು ಇಲ್ಲ. ಸೊ ಎಲ್ಲರೂ ಹಂಗಿಸ್ತಾ ಇದ್ರು, ನನ್ನ ಜೀವನದಲ್ಲಿ ಏನು ಮಾಡಬೇಕು ನಾನು ಅಂಥೇಳಿ. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಕೈ ಇಲ್ಲ ಕಾಲಿಲ್ಲ ಅಂದರೆ ಹೆಂಗೆ ಮಾಡಬೇಕು? ಬಕೆಟ್ ನೀರೊಳಗೆ ಮುಳುಗಿ ಸಾಯೋದಕ್ಕೆ ಪ್ರಯತ್ನ ಮಾಡಿದಾಗ ಆತನ ತಾಯಿ ಒಂದು ಮಾತನ್ನು ಹೇಳ್ತಾಳೆ, ನಿನಗೆ ಕೈ ಇಲ್ಲ ಕಾಲಿಲ್ಲ ಆದರೆ ದೇವ್ರು ಕೊಟ್ಟಿದ್ದು ಏನಿದೆ ನೀನು ನೆನಪಿಸ್ಕೋ, ಯಾವುದಕ್ಕೆ ನೀನು ಗ್ರ್ಯಾಟಿಟ್ಯೂಡ್ ಹೇಳಬೇಕು. ನೀನು ಕೈ ಕಾಲಿಲ್ಲ ಒಪ್ಕೋತೀನಿ, ಕಣ್ಣಿದೆ ಅಲ್ವಾ, ಕಿವಿ ಇದೆ ಅಲ್ವಾ, ಬಾಯಿ ಇದೆ, ಮಾತು ಬರುತ್ತಲ್ವಾ, ಅದನ್ನು ನಿನ್ನ ಸ್ಟ್ರೆಂತ್ ಆಗಿ ಬಲವಾಗಿ ನೀನು ಬಲಪಡಿಸ್ಕೊ ಅಂತ ಹೇಳ್ತಾಳೆ. ಇವತ್ತು ಆತ ಪ್ರಪಂಚದಲ್ಲೇ ವೆರಿ ಹೈಲಿ ಪೇಯ್ಡ್, ಅಂದರೆ ಉನ್ನತವಾದ ಒಂದು ಹಣವನ್ನು ತೆಗೆದುಕೊಳ್ಳುವಂಥ ಮೋಟಿವೇಶ್ನಲ್ ಸ್ಪೀಕರ್, ಉತ್ಸಾಹ ತುಂಬಿಸುವಂಥ ಒಂದು ಮಾತುಗಾರ. ಮದುವೆ ಆಗಿ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಅಷ್ಟು ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾನೆ. ಅವನು ನೋಡೋದೇ ಒಂದು ಉತ್ಸಾಹ ಅಂತ ಹೇಳ್ಬೋದು. ನಾವು ಬ್ಲೆಸ್ಸಿಂಗ್ಸನ್ನು ಕೌಂಟ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಬ್ಲೆಸ್ಸಿಂಗ್ಸನ್ನು ನಮಗೆ ಬ್ರಹ್ಮಾಂಡ ಕೊಡುತ್ತೆ. ನಾವು ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಾಗ ನಮಗೆ ಪ್ರಾಬ್ಲಮ್ಸೇ ಹೆಚ್ಚು ಕಾಣುತ್ತೆ. ಸೊ 4 ಎ ಇರುತ್ತೆ ಈ ಗ್ರ್ಯಾಟಿಟ್ಯೂಡಲ್ಲಿ. ಏನದು ಅಂತಂದಾಗ ಅಪ್ರಿಸಿಯೇಷನ್. ಯಾವುದೇ ಒಂದು ವಿಷಯನ ನಾವು ಅಪ್ರಿಷಿಯೇಟ್ ಮಾಡ್ತೀವಾ? ನೀವು ನನಗೋಸ್ಕರ ಕಾಯ್ಕೊಂಡು ಊಟವನ್ನು ಕೊಟ್ಟಿದ್ದು ಖುಷಿ ಆಯಿತು, ನೀವು ನನಗೋಸ್ಕರ ಬಂದು ಪ್ರತಿ ಸಾರ್ತಿ ಕ್ಯಾಮ್ರಾ ತಂದು ನಮ್ಮ ಒಂದು ಸೆಂಟರಲ್ಲೇ ವಿಡಿಯೋ ಮಾಡ್ತೀರಾ, ಖುಷಿ ಆಯಿತು. ಅಪ್ರಿಷಿಯೇಟ್ ಅದನ್ನು ಮಾಡ್ತೀವಾ? ಅಯ್ಯೋ ಇದನ್ನು ಮಾಡಿದೆ, ಅಯ್ಯೋ ಅದು ಬೇಡ ನಂಗೆ, ಅಯ್ಯೋ ಹಿಂಗೆ ಯಾವಾಗಲೂ ಕೊಸ ಅಂತಿದ್ರೆ ಜೀವನವೂ ಹಾಗೇ ಇರುತ್ತೆ. ನಾವು ಒಂದು ವಿಷಯನ ಅಪ್ರಿಷಿಯೇಟ್ ಮಾಡಿದಾಗ ಅದರ ಗ್ರ್ಯಾಟಿಟ್ಯೂಡ್ ತಾನಾಗಿ ಅಂಟ್ಕೊಂಡು ಮುಂದಕ್ಕೆ ಹೋಗುತ್ತೆ. ಅಪ್ರೂವಲ್. ಯಾವುದೇ ಒಂದು ವಿಷಯ ಇದ್ದರೆ ಅಕ್ಸೆಪ್ಟೆನ್ಸ್. ಲೇಟ್ ಆಯಿತಾ, ಯಾಕೆ? ಓಕೆ ಟ್ರಾಫಿಕ್ ಇತ್ತು, ಅಕ್ಸೆಪ್ಟೆಡ್. ಇಲ್ಲ ಇವತ್ತು ನಾನು ಬರೋಕ್ಕಾಗಲ್ಲ, ಓಕೆ ಅವ್ರಿಗೇನೋ ಸಮಸ್ಯೆ ಇರ್ಬೋದು, ಅಕ್ಸೆಪ್ಟೆಡ್. ಎಕ್ಸೆಪ್ಟೆನ್ಸ್ ಅಂದರೆ ಅಪ್ರೂವಲ್ ಅಂದಾಗ ಅಕ್ಸೆಪ್ಟಿಂಗ್. ಏನಾದರೂ ಒಂದು ಸಣ್ಣ ಪುಟ್ಟ ಏರುಪೇರುಗಳಿದ್ದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಲಿ ಬಿಡು ಅಂತ ಗ್ರ್ಯಾಟಿಟ್ಯೂಡಿಂದ ಅದನ್ನು ಬಿಟ್ಕೊಟ್ಬಿಡಿ. ಸೊ ನೆಕ್ಸ್ಟ್ ಅಡ್ಮಿರೇಷನ್. ಅಂದರೆ ಅಪ್ರಿಸಿಯೇಷನ್. ಒಂದು ಅಪ್ರಿಸಿಯೇಷನ್ಗೆ ಗೌರವವನ್ನು ಸೇರಿಸಿದಾಗ, ರೆಸ್ಪೆಕ್ಟ್, ಆನರ್ ಸೇರಿಸಿದಾಗ ಅದು ಅಡ್ಮಿರೇಷನ್ ಆಗುತ್ತೆ. ಅಂದರೆ ಅಡ್ಮಿರೇಷನ್ ಇರೋ ಕಡೆ ಇನ್ಸ್ಪಿರೇಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅದರ ನಂತರ ಬರೋದು ಅಟೆನ್ಷನ್. ಯಾವುದೇ ಒಂದು ವಿಷಯಕ್ಕಿರಲಿ ಅಟೆನ್ಷನ್ ಕೊಡಿ. ಈಗ ಕೆಲವೊಂದು ಸರ್ತಿ ಪಾಪ ಯಾರೋ ವಾಗ್ಮಿಗಳು ಮಾತಾಡ್ತಿರ್ತಾರೆ, ಎಲ್ಲರೂ ಅವರವರೇ ಮಾತಾಡ್ಕೊತಿರ್ತಾರೆ. ಪೂಜೆ ಹೋಮದಲ್ಲಿ ಕೂತಿರ್ತಾರೆ, ಪಾಪ ಪುರೋಹಿತರು ಹೇಳ್ತಾ ಇರ್ತಾರೆ, ಎಲ್ಲರೂ ಅವರವರೇ ಮಾತಾಡ್ತಿರ್ತಾರೆ. ಅಟೆನ್ಷನ್ ಕೊಡಿ. ಮತ್ತು ನನ್ನ ಒಂದು ಸರದಿ ಆದ ತಕ್ಷಣ ನಾನು ಮಾತಾಡೋಕ್ಕೆ ಶುರು ಮಾಡಿಬಿಡೋದು. ನಾನು ಮಾತಾಡಿದಾಗ ಎಲ್ಲರೂ ಕೇಳಿದ್ರಲ್ವ, ಅವ್ರು ಮಾತಾಡ್ಬೇಕಾದ್ರೆ ನಾನು ಕೇಳಬೇಕಲ್ವಾ. ಸೊ ಒಂದು ಅಟೆನ್ಷನನ್ನು ಕೊಡಿ. ಸೊ ಇದಿಷ್ಟನ್ನು ನೀವು ಮಾಡಿದಾಗ ಆ ಗ್ರ್ಯಾಟಿಟ್ಯೂಡ್ ಅನ್ನೋದು ನಿಮ್ಮನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡೋಗುತ್ತೆ. ಗ್ರ್ಯಾಟಿಟ್ಯೂಡ್ ಜರ್ನಲನ್ನು ಮೇಂಟೈನ್ ಮಾಡಿ. ಪ್ರತಿದಿನ 3 ಅಥವಾ 5 ವಿಷಯಗಳು ಯಾವುದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಕೊಡ್ತೀರಾ ಅದನ್ನು ಬರೀರಿ. 3 ಅಥವಾ 5 ವ್ಯಕ್ತಿಗಳಿಗೆ ಗ್ರ್ಯಾಟಿಟ್ಯೂಡನ್ನು ಬರೆದು ಅವರಿಗೆ ತಿಳಿಸಿ. ವ್ಯಕ್ತಿಗೆ ಭಾವನೆಗಳಿರುತ್ತಲ್ವ, ಅವರಿಗೆ ತಿಳಿಸಿ. ಸೊ ಈ ಗ್ರ್ಯಾಟಿಟ್ಯೂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಖುಷಿಯಿಂದ ಇರ್ತೀರ. ಮತ್ತು ನಿಮ್ಮ ಸುತ್ತ ಒಂದು ಸಕಾರಾತ್ಮಕತೆ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ. ಮತ್ತು ನೀವು ಯಾರ್ಯಾರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರೋ ಅವ್ರಿಗೆ ಏನಾದರೂ ಕೋಪ ನಿಮ್ಮ ಬಗ್ಗೆ ಇದ್ದರೂ ಅವ್ರು ನಿಮ್ಮನ್ನು ಕ್ಷಮಿಸ್ತಾ ಹೋಗ್ತಾರೆ. ಮತ್ತು ನೀವು ಗ್ರ್ಯಾಟಿಟ್ಯೂಡ್ ಕಡೆಗೆ ಹೋದಾಗ ಕೋಪ ಇರಲ್ಲ, ಫರ್ಗಿವ್ನೆಸ್ ತಾನಾಗಿ ಬರುತ್ತೆ. ಗ್ರ್ಯಾಟಿಟ್ಯೂಡ್ ಇದ್ದಲ್ಲಿ ಮಾತ್ರ ಪ್ರೀತಿ ಇರೋಕ್ಕೆ ಸಾಧ್ಯ. ಕೋಪ ಇದ್ದಲ್ಲಿ ಪ್ರೀತಿ ಇರೋದಿಲ್ಲ. ನಾನು ತುಂಬ ಪೊಸೆಸಿವ್ ಅಂತ ಜಗಳ ಆಡ್ಕೊಂಡು ಪ್ರೀತಿ ಅಂತ ಹೇಳ್ತಾರಲ್ಲ, ಅದು ಪ್ರೀತಿನೇ ಅಲ್ಲ. ಅದು ಪ್ರೀತಿ ಅಂತಿದ್ದಾಗ ಗ್ರ್ಯಾಟಿಟ್ಯೂಡ್ ಇರಬೇಕು. ಪ್ರೀತಿ ಮತ್ತು ಗ್ರ್ಯಾಟಿಟ್ಯೂಡ್ ಇದ್ದಾಗ ಫರ್ಗಿವ್ನೆಸ್ ಇರುತ್ತೆ. ಈ ವಿಷಯಗಳನ್ನು ನೆನ್ಪಿಟ್ಕೊಳ್ಳಿ. ಮತ್ತು ನಿಮಗೆಲ್ರಿಗೂ ನಾನು ಗ್ರ್ಯಾಟಿಟ್ಯೂಡನ್ನು ಹೇಳ್ತೀನಿ. ಮತ್ತೊಂದು ರಿಕ್ವೆಸ್ಟ್, ಡಿಸೆಂಬರ್ 25 ಕ್ರಿಸ್ಮಸ್ ದಿನ ನಾವು 2ನೇ ಬಾರಿ ನಮ್ಮ ಮಹತ್ತರವಾದ ವರ್ಕ್ಶಾಪನ್ನು ಬೆಂಗಳೂರಲ್ಲಿ ನಡೆಸ್ತಾ ಇದ್ದೀವಿ. ಸ್ವಿಚ್ ವರ್ಡ್ಸ್ ನಾನು 1 ಮಿನಿಟ್ ರೀಲ್ಗಳಲ್ಲಿ ಸುಮಾರು ಹಾಕ್ತೀನಿ, ಶಾರ್ಟ್ಸಲ್ಲಿ ಹಾಕ್ತೀನಿ. ಅದನ್ನು ಕೇಳಿ ತುಂಬ ಜನ ನಿಮ್ಗೆ ಹೆಲ್ಪ್ ಆಯಿತು ಅಂತ ಹೇಳ್ತೀರಾ. ಆ ಸ್ವಿಚ್ ವರ್ಡ್ಸ್ನ ಫಸ್ಟ್ ಲೆವೆಲ್ ಬೇಸಿಕ್ ಕೋರ್ಸ್ ಒಂದು ಭಾಗದಲ್ಲಿ ಇರುತ್ತೆ. ಆಮೇಲೆ ಧ್ಯಾನ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡಿದಾಗ ಸುಮಾರು ವಿಷಯಗಳು ಮ್ಯಾನಿಫೆಸ್ಟ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಇರುತ್ತೆ. ಮತ್ತು ಆಕ್ಯುಪ್ರೆಷರ್ ಕಲರ್ ಥೆರಪಿ ಇರುತ್ತೆ. ನಿಮ್ಮ ಹೆಲ್ತನ್ನು ನೀವೇ ಕಾಪಾಡ್ಕೊಳ್ಳೋದಕ್ಕೆ, ಔಷಧಿಗಳಿಂದ ದೂರ ಇರೋದಕ್ಕೆ.
ಬರೋದಕ್ಕೆ, ಮತ್ತು ಕೊನೆಯದಾಗಿ ಮನಿ ಮ್ಯಾಜಿಕ್ ಥರ ನೀವು ಹಣವನ್ನು ಗಳಿಸೋದಕ್ಕೆ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಸೊ ಈ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರ್ಸ್ಗೆ ಕಾಲ್ ಮಾಡಿ. ಕೆಲವೊಮ್ಮೆ ನಿಮಗೆ ಸ್ವಿಚ್ ಆಫ್ ಅಂತ ಬರ್ಬೋದು, ಅಥವಾ ಏಕೆಂದರೆ ಕಾಲ್ ಸೆಂಟರ್ ಅಲ್ಲ, ಮನುಷ್ಯರು ಕೂತು ಮಾತಾಡ್ತೀವಿ. ರಾತ್ರಿ ಅಥವಾ ಯಾವುದೋ ಬೇರೆ ಕೆಲಸದಲ್ಲಿ ಕ್ಲಾಸಲ್ಲಿ ಬ್ಯುಸಿ ಇದ್ದಾಗ, ನಾವು ಫೋನ್ ನೋಡದೇ ಇದ್ದಾಗ ಒಂದು ಮೆಸೇಜನ್ನು ಹಾಕಿ, ಖಂಡಿತ ನಾವು ನಿಮಗೆ ವಾಪಸ್ ಕಾಲ್ ಮಾಡ್ತೀವಿ. ಸೊ ಅರ್ಲಿ ಬರ್ಡ್ ಆಫರ್ ಅಂತ ಹೇಳಿ ಡಿಸ್ಕೌಂಟ್ ಕೂಡ ಇದೆ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳೋರಿಗೆ. ಸೊ ಖಂಡಿತ ನಿಮ್ಮನ್ನು ಅಲ್ಲಿ ನೋಡೋ ಆಸೆ ನನಗೆ. ನಿಮಗೂ ಇದೆಯಾ? ನೀವು ಬಂದರೂ ಬರದೇ ಇದ್ದರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.